ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಜೋಡಿ ಯಾವುದು ಅಪ್ಪ ಅಂತಂದರೆ ಸದ್ಯದಲ್ಲಿ ಈಗ ಅದು ಸದ್ಯ ನಮ್ಮ ಗಿಲ್ಲಿ ಹಾಗೂ ಕಾವ್ಯ ಅವರ ಜೋಡಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮುಗಿದು ಇಷ್ಟು ದಿನವಾದರೂ ಕೂಡ ಈ ಜೋಡಿ ಹವಾ ಇನ್ನೂ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ಮುಗಿದ ಯಾವ ಸೀಸನ್ನಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಹವಾ ಇರಲಿಲ್ಲ. ಯಾವುದೇ ಒಂದು ಜೋಡಿ ಕೂಡ ಹವಾ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಬಿಗ್ ಬಾಸ್ ಮುಗಿದ 2 ತಿಂಗಳಿಗೆ ಅವರನ್ನು ಮರೆತು ಬಿಡ್ತಾ ಇದ್ರು. ಅದು ಸದ್ಯ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದಹಾಗೆ ಈ ಜೋಡಿ ಕರ್ನಾಟಕದ ಎಲ್ಲ ಇವೆಂಟ್ಗಳಲ್ಲೂ ಕೂಡ ಭಾಗಿಯಾಗ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ, ಇವರು ಭಾಗಿಯಾಗೋದಕ್ಕೆ ಕಾರಣ ಇವರು ಪ್ರೀತಿಸುವಂತಿರುವ ಜನಗಳು ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂದರೆ ಇವರನ್ನು ನೋಡೋದಕ್ಕೆ ಜನಸಾಗರನೇ ಸೇರಿಬಿಡುತ್ತೆ ಅನ್ನುವಂಥದ್ದು ಯಾರೆಲ್ಲ ಪ್ರೋಗ್ರಾಮ್ ನಡೆಸ್ತಾರೆ ಅಥವಾ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿರುವ ವಿಷಯನೇ. ಸೊ ಹಾಗಾಗಿ ಇವರಿಬ್ಬರು ಅತಿಥಿಯಾಗಿ ಪಾಲ್ಗೊಳ್ತಾ ಇರುವಂತಕ್ಕದ್ದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಸಂದರ್ಶನದಲ್ಲಿ ನಮ್ಮ ಗಿಲ್ಲಿ ಹಾಗೆ ಕಾವ್ಯ ತಾಯಿ ಬಗ್ಗೆ ಹೇಳಿರ್ತಕ್ಕಂಥದ್ದು, ಅಂದಹಾಗೆ ಗಿಲ್ಲಿ ಕಾವ್ಯ ಮನೆಗೆ ಹೋಗಿದ್ರ ಅಥವಾ ಕಾವ್ಯ ಮನೆಯಲ್ಲಿ ಏನಂದ್ರು ಹಾಗೆ ಕಾವ್ಯ ತಾಯಿ ಏನಂದ್ರು ಅನ್ನುವಂಥ ವಿಚಾರವನ್ನು ಸದ್ಯ ಸಂದರ್ಶನವೊಂದರಲ್ಲಿ ಗಿಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು. ಬನ್ನಿ ಹಾಗಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಎಷ್ಟು ಫೇಮಸ್ ಆಗಿದೆ ಅಂತ ಅಂದರೆ ವೈರಲ್ ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಸಹ ಗೊತ್ತೇ ಇದೆ. ಎಲ್ಲ ಇವೆಂಟ್ಗಳಲ್ಲೂ ಕೂಡ ಇವರು ತುಂಬಾನೇ ಖುಷಿಯಿಂದ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು, ಇವರನ್ನ ನೋಡೋದಕ್ಕೆ ಜನಸಾಗರನೇ ಸೇರ್ತಾ ಇರುವಂತಕ್ಕದ್ದು ನಾವು ಎಲ್ಲವನ್ನ ನೋಡಿದ್ದೇವೆ. ಯಾಕಂದ್ರೆ ಇನ್ನೊಂದು ಬಿಗ್ ಬಾಸ್ ಸೀಸನ್ಗಳಲ್ಲಿ ಅಥವಾ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಇಲ್ಲ, ಹಿಂದೆಂದು ಈ ತರ ಆಗೇ ಇಲ್ಲ ಇರುವಂತಹ ಕ್ರೇಜ್ ಇವರಿಬ್ಬರಿಗೆ ಇದೆ. ಇವರಿಬ್ಬರ ಪ್ರೀತಿಯ ಕ್ರಿಯೇಟ್ ಮಾಡಿದಂತಹ ಜೋಡಿ ಕಾವ್ಯ ಗಿಲ್ಲಿ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಮುಗಿದ ಎಷ್ಟೋ ದಿವಸಗಳೇ ಆಗ್ತಾ ಬರ್ತಾ ಇದೆ, ಆದ್ರೂ ಕೂಡ ಇವರಿಬ್ಬರ ಕ್ರೇಜ್ ಮಾತ್ರ ಯಾವತ್ತೂ ಕಡಿಮೆ ಆಗ್ತಿಲ್ಲ. ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಕಾವ್ಯ ಅಂತಕ್ಕಂಥ ಕೂಗು ಕೇಳ್ತಾ ಇದೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇವರಿಬ್ಬರ ಜೋಡಿ ಅಷ್ಟು ಮುಗ್ಧತೆಯಿಂದ ಕೂಡಿತ್ತು, ಅಷ್ಟೇ ಇನ್ನೋಸೆಂಟ್ ಆಗಿತ್ತು, ಅಷ್ಟೇ ಇವರಿಬ್ಬರ ಜೋಡಿಯನ್ನ ಜನ ಇಷ್ಟಪಟ್ಟಿದ್ರು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಹೀಗೆ ಎಲ್ಲರೂ ಸಹ ಗಿಲ್ಲಿ ಸಿಕ್ಕದಂಥ ಸಮಯದಲ್ಲಿ ಕಾವ್ಯಗೆ ಅಥವಾ ಕಾವ್ಯ ಸಿಕ್ಕದಂಥ ಸಮಯದಲ್ಲಿ ಗಿಲ್ಲಿಗೆ ಇವರಿಬ್ಬರ ಬಗ್ಗೆನೂ ಕ್ವೆಶನ್ ಅನ್ನ ಕೇಳ್ತಾನೆ ಇರ್ತಾರೆ. ಹೌದು ಸ್ನೇಹಿತರೆ, ಅಂದ್ರೆ ಗಿಲ್ಲಿಯ ಬಗ್ಗೆ ಕಾವ್ಯನ ಹತ್ರ ಹಾಗೆ ಕಾವ್ಯನ ಬಗ್ಗೆ ಗಿಲ್ಲಿ ಹತ್ರ ಕ್ವೆಶನ್, ನೀವಿಬ್ರು ಮದುವೆ ಆಗ್ತೀರಾ ಅಥವಾ ನೀವು ಭೇಟಿಯಾಗಿದ್ರ ಅನ್ನುವಂಥ ಕ್ವೆಶನ್ ಅನ್ನ ಹೀಗೆ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಗಿಲ್ಲಿ ಸಹ ಕೆಲವೊಂದಿಷ್ಟು ಕ್ವೆಶನ್ಗಳನ್ನ ಕೇಳಲಾಗಿದೆ. ಅದರಲ್ಲಿ ತುಂಬಾ ಹೈಲೈಟ್ ಆಗಿದಂಥ ಕ್ವೆಶನ್ ಯಾವುದು ಅಪ್ಪ ಅಂತ ಅಂದ್ರೆ, ಕಾವ್ಯ ಮನೆಗೆ ಹೋಗಿದ್ರಾ ಅಂತ ಇತ್ತೀಚಿನ ಒಂದು ದೊಡ್ಡ ಮನೆ ಹಬ್ಬದಲ್ಲಿ ನಡೆದಿತ್ತು. ಅಲ್ಲೆಲ್ಲರಿಗೂ ಕೂಡ ಕಲರ್ಸ್ ಕನ್ನಡದಲ್ಲಿ ನಡೆದಿತ್ತು. ದೊಡ್ಡ ಮನೆ ಹಬ್ಬವನ್ನ ಆಚರಣೆ ಅಲ್ಲೆಲ್ಲರೂ ಕೂಡ ಮಾಡಿದ್ರು. ಯಾವ ಕಾರಣಕ್ಕೆ ಅಂತಂದ್ರೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಕಂಟೆಸ್ಟ್ಗಳಿಗೂ ಎಲ್ಲರಿಗೂ ಸಹ ಒಂದು ಪ್ರೀತಿಯಿಂದ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿ ಆ ಒಂದು ಸೆಲೆಬ್ರೇಷನ್ ಅನ್ನ ಅಲ್ಲಿ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ಟರು. ಅವ್ರದೇ ಆದಂತಹ ರೀತಿಯಲ್ಲಿ ಅವರ ಒಂದು ಕಥೆಗಳನ್ನ ಆಗಿರ್ಬೋದು ಅಥವಾ ಅವರೊಂದು ಸ್ಟೋರಿಗಳನ್ನ, ಅವರೊಂದು ಎಮೋಷನ್ ಗಳನ್ನ ಆಗಿರ್ಬೋದು, ಫೀಲಿಂಗ್ಸ್ ಗಳನ್ನ ಆಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಒಂದೊಂದು ಎಕ್ಸ್ಪೀರಿಯನ್ಸ್ ಅನ್ನ ಎಲ್ಲವನ್ನು ಕೂಡ ಸಹ ಸ್ಟೇಜ್ ಮೇಲೆ ಅವರು ಶೇರ್ ಮಾಡ್ಕೊಂಡ್ರು. ಆ ಒಂದು ಕಾರ್ಯಕ್ರಮವನ್ನ ಕಳೆದ ಶಿವರಾತ್ರಿಯಲ್ಲಿ ನಡೆಸಲಾಗಿತ್ತು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿದ್ದಂತ ಇದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ, ಜೊತೆಗೆ ಎಂಜಾಯ್ ಸಹ ಮಾಡಿದ್ದೇವೆ. ಈ ಬಿಗ್ ಬಾಸ್ ಮುಗಿದ ನಂತರ ತುಂಬಾ ಇಷ್ಟಪಟ್ಟು ನೋಡಿದಂತ ಕಾರ್ಯಕ್ರಮ ಯಾವುದು ಅಪ್ಪ ಅಂತ ಅಂದ್ರೆ ಅದು ಕಲರ್ಸ್ ಕನ್ನಡದಲ್ಲಿ ಇರುವಂತಹ ನಮ್ಮ ದೊಡ್ಡ ಮನೆ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ದೊಡ್ಡ ಮನೆ ಹಬ್ಬದಲ್ಲಿ ಯಾಕಂದ್ರೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟ್ಗಳು ಮತ್ತೆ ಬಂದಿದ್ರು. ನಾವೆಲ್ಲ ನೋಡಬಹುದು, ಅನೇಕ ವಿಡಿಯೋಸ್ಗಳಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಆಗಿರ್ಬೋದು, ಎಲ್ಲೇ ಹೇಳ್ತಾ ಇದ್ರು ಬಿಗ್ ಬಾಸ್ ಯಾಕಪ್ಪ ಮುಗೀತು ಅಂತ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ನಾವು ಟಿವಿನ ನೋಡ್ಬಿಟ್ವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಟಿವಿ ನೋಡೋದು ಕಮ್ಮಿ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಅವಾಗೆಲ್ಲ ಟಿವಿ ನೋಡ್ತಾ ಇದ್ದದಕ್ಕೆ ಮುಖ್ಯ ಕಾರಣನೇ ಗಿಲ್ಲಿಗೋಸ್ಕರ ನಾವು ಟಿವಿ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ತುಂಬಾ ಜನ ಹೇಳ್ತಾ ಇದ್ರು. ಹಾಗೇನೆ ಬಿಗ್ ಬಾಸ್ ಮುಗಿದ ಮೇಲೆ ನಾವು ಟಿವಿ ನೋಡ್ತಾ ಇಲ್ಲ ಅನ್ನೋರು ಸಹ ನಾವು ನೋಡ್ತಾ ಬಂದಿದ್ದೇವೆ. ಎಲ್ಲ ನೋಡ್ತಾರೆ, ಅತಿ ಕಡಿಮೆ. ಅದಕ್ಕೋಸ್ಕರ ಕಾದು ಇನ್ನೇನು ಬಿಗ್ ಬಾಸ್ ಬರುತ್ತಿದೆ ಯಾವಾಗ ಅಂತ ನೋಡುವಂಥ ಸಂಖ್ಯೆ ಏನಾಗುತ್ತಲ್ಲ, ಈ ಸಮಯದಲ್ಲಿ ಟಿವಿ ನೋಡ್ತಾ ಇದ್ರಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ನೋಡ್ಬೋದು. ಬಿಗ್ ಬಾಸ್ ಮುಗಿದ ಮೇಲೆ ಇನ್ನೇನು ಮಾಡಿ ಟಿವಿ ನೋಡಿ ಏನು ಮಾಡೋದು ಅಂತಕ್ಕಂಥದ್ದನ್ನು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಗಿಲ್ಲಿಯ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ. ಆ ಒಂದು ಪ್ರಕಾರದ ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಭಾಗಿಯಾಗಿದ್ದನ್ನು ಸಹ ನಾವು ನೋಡಿದ್ದೇವೆ. ಅವತ್ತಿನ ದಿವಸ ಗಿಲ್ಲಿಗೆ ಕಾವ್ಯ ಅವರ ತಾಯಿ ಇನ್ವೈಟ್ ಮಾಡಿದ್ರಂತೆ ಮನೆಗೆ ಊಟ ಮಾಡೋಕ್ಕೆ. ಸೊ ನಮ್ಮ ಗಿಲ್ಲಿ ಸಂದರ್ಶನದಲ್ಲಿ ಇದನ್ನ ಹೇಳಿಕೊಂಡಿದ್ರು, ನಾನು ಅವತ್ತು ಅವರ ಮನೆಗೆ ಹೋಗಿ ಊಟವನ್ನ ಮಾಡಿ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಗಿಲ್ಲಿ ಅವರು ಅಂದ್ರೆ ಅವರ
ತಾಯಿಯಾದಂತಹ ಗಿಲ್ಲಿ ಅವರ ಕಾವ್ಯ ಅವರ ತಾಯಿಯಾದಂಥವರು ತುಂಬಾ ಇವ್ರಿಗೆ ಇನ್ವೈಟ್ ಮಾಡಿದ್ರಿಂದ ನಾನು ಹೋಗಿ ಅಲ್ಲಿ ಊಟ ಮಾಡಿ ಬರಬೇಕಾಯಿತು. ನನಗೆ ಟೈಮ್ ತುಂಬ ಬ್ಯುಸಿ ಆಗಿರೋದ್ರಿಂದ ನಾನು ಸ್ವಲ್ಪ ಹೋಗಿ ಊಟ ಮಾಡಿಕೊಂಡು ಬಂದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಜಾಸ್ತಿ ಹೊತ್ತು ಅವರ ಮನೆಯಲ್ಲಿ ಕೂರೋಕೆ ಆಗಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ನಟ ಅವರು ಹೇಳಿದ್ದಾರೆ. ನಾವು ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ತುಂಬಾ ಬ್ಯುಸಿ ಆಗಿದ್ದೇವೆ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ, ಆದ್ದರಿಂದ ನನಗೆ ಅಲ್ಲಿ ಬಹಳ ಹೊತ್ತು ನನಗೆ ಕೂರೋಕೆ ಸಾಧ್ಯವಾಗಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅವರ ತಾಯಿ ಕರೆದಿದ್ರು, ಆದರೂ ನನಗೆ ಹೋಗೋಕ್ಕೆ ಆಗಿತ್ತು, ಆದರೂ ಕೂಡ ನಾನು ಹೋಗೋಕ್ಕೆ ಆಗದೇ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲೂ ಕೂಡ ನಾನು ಹೋಗಿ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.